ಮಿತ್ರರೇ ನಮಸ್ಕಾರ. ಇತಿಹಾಸ ತಿಳಿಯದವನು ಇತಿಹಾಸವನ್ನು ಸೃಷ್ಟಿಸಲಾರ ಎಂಬ ಮಾತು ಇದೆ. ಯಾವುದೇ ದೇಶ ಸದೃಢವಾಗಬೇಕಾದ್ರೆ ಆ ದೇಶಕ್ಕೆ ತನ್ನ ಇತಿಹಾಸದ ಅರಿವಿರಬೇಕು. ಆ ದೇಶದ ಜನ ಮಾತೃಭೂಮಿಯ ಇತಿಹಾಸದ ಬಗ್ಗೆ ನಂಬಿಕೆ ಹೊಂದಿರಬೇಕು. ಇದೆಲ್ಲ ಯಾಕೆ ಪೀಟಿಗೆ ಹಾಕ್ತಿದ್ದೀನಿ ಅಂದುಕೊಂಡ್ರಾ? ಮಿತ್ರರೇ, ನಾನು ಕೆಲವೊಂದಿಷ್ಟು ಸುದ್ದಿಯನ್ನು ನಿಮಗೆ ಪ್ರತಿದಿನ ತಿಳಿಸ್ತಿದ್ದೆ. ಇದರ ಜೊತೆಗೆ ನಮ್ಮ ಭವ್ಯ ಇತಿಹಾಸವನ್ನು ಹಾಗೂ ಕೆಲವೊಂದಿಷ್ಟು ಮುಚ್ಚಿಡಲಾದ ಸತ್ಯವನ್ನು ನಿಮಗೆ ತಿಳಿಸಬೇಕೆಂದು ತೀರ್ಮಾನಿಸಿದ್ದೀನಿ. ಇದಕ್ಕೋಸ್ಕರ ಇಂದು ನಾನು ಆಯ್ಕೆ ಮಾಡಿಕೊಂಡ ವಿಷಯ ಭಾರತ ಸ್ವತಂತ್ರ ಸಂಗ್ರಾಮದ ರಿಯಲ್ ಹೀರೋ, ಭಾರತದ ಪ್ರಥಮ ಪ್ರಧಾನಿಯ ಬಗ್ಗೆ. ಮಿತ್ರರೇ, ಕನ್ಫ್ಯೂಸ್ ಆಗಬೇಡಿ. ಇವನೇನೋ ಭಾರತದ ಪ್ರಥಮ ಪ್ರಧಾನಿ ಅಂತ ನೆಹರು ಕತೆ ಹೇಳೋಕೆ ಹೊರಟಿದ್ದಾನಾ ಅಂತ. ಆ ಒಂದು ತಪ್ಪು ತಿಳುವಳಿಕೆಯನ್ನ ನಿಮ್ಮ ಮನಸ್ಸಿನಿಂದ ತೆಗೆದು ಹಾಕಬೇಕೆಂದು ಹೊರಟಿದ್ದೇನೆ. ಮಿತ್ರರೇ, ಭಾರತದ ಮೊಟ್ಟ ಮೊದಲ ಪ್ರಧಾನಿ ಯಾರು ಅಂತ ನೀವೇನಾದ್ರೂ ಕೇಳಿದ್ರೆ ಬರುವ ಉತ್ತರ ಒಂದೇ, ಜವಾಹರ್ಲಾಲ್ ನೆಹರು ಅಂತ. ಇದು ಸ್ಕೂಲ್ಗೆ ಹೋಗುವ ಚಿಕ್ಕ ಮಗುವಿನಿಂದ ಹಿಡಿದು ಯೂನಿವರ್ಸಿಟಿಯಲ್ಲಿ PhD ಪಡೆದವರನ್ನ ಕೇಳಿದ್ರೂ ಇದೇ ಉತ್ತರ ಬರುತ್ತೆ. ಯಾಕೆ ಗೊತ್ತಾ ಮಿತ್ರರೇ? ನಮ್ಮ ಸ್ಕೂಲ್ ಬುಕ್ನಲ್ಲಿ ನಮಗೆ ಹೇಳ್ಕೊಟ್ಟಿರೋದು ಇದನ್ನೇ ಅಲ್ವಾ. ಹಾಗಾಗಿ ನಾವು ಅದನ್ನು ಒಪ್ಪಿಕೊಂಡಿದ್ದೀವಿ. ಪರೀಕ್ಷೆಯಲ್ಲಿ ಕೇಳಿದ ಮೊದಲ ಪ್ರಧಾನಿ ಪ್ರಶ್ನೆಗೆ ಇದೇ ನೆಹರು ಉತ್ತರ ಬರೆದು ಪಾಸ್ ಆಗಿ ಬಂದಿದ್ದೀವಿ. ಆದರೆ ಇದು ಸತ್ಯವಲ್ಲ ಮಿತ್ರರೇ. 1947ರಲ್ಲಿ ದೇಶವನ್ನು ಬ್ರಿಟಿಷರು ಬಿಟ್ಟು ತೊಲಗಿದಾಗ ನೆಹರು ಈ ದೇಶದ ಪ್ರಧಾನಿಯಾಗಿದ್ದು ನಿಜ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದರೆ ದೇಶದ ಮೊಟ್ಟ ಮೊದಲ ಪ್ರಧಾನಿ ನೆಹರು ಅಲ್ವೇ ಅಲ್ಲ. ಹಾಗಾದರೆ ಯಾರು? ಅವರು ಬೇರಾರೂ ಅಲ್ಲ, ರಕ್ತಕ್ಕೆ ರಕ್ತವೇ ಉತ್ತರ ಎಂದವರು. ಅಹಿಂಸೆ, ಸತ್ಯಾಗ್ರಹ ಎಲ್ಲವುದನ್ನು ಬದಿಗೊತ್ತಿ ಕ್ರಾಂತಿಯ ಹೆಜ್ಜೆ ಇಟ್ಟವರು. ಬ್ರಿಟಿಷರೊಂದಿಗೆ ಯುದ್ಧಕ್ಕಿಳಿದ ದೇಶಭಕ್ತ ಅವರು. ಈ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ತಿರಂಗ ಹಾರಿಸಿದವರು. ಭಾರತವನ್ನ ದಾಸ್ಯ ಮುಕ್ತಗೊಳಿಸುವುದಕ್ಕಾಗಿ ಈಶ್ವರನ ಹೆಸರಿನಲ್ಲಿ ಶಪಥಗೈದವರು. ಅವರು ಬೇರಾರೂ ಅಲ್ಲ, ನೇತಾಜಿ ಸುಭಾಷ್ ಚಂದ್ರ ಬೋಸ್. ಮಿತ್ರರೇ, ಇದು ಕೇಳೋದಕ್ಕೆ ಸ್ವಲ್ಪ ಆಶ್ಚರ್ಯವಾದರೂ ಕಟು ಸತ್ಯ. ಅದು 1943 ಅಕ್ಟೋಬರ್ 21. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬ್ರಿಟಿಷರ ವಿರುದ್ಧ ಸೆಟೆದು ನಿಂತು ಸ್ವಾತಂತ್ರ್ಯ ಸರ್ಕಾರ ರಚಿಸಿದ್ರು. ಆ ಸರ್ಕಾರದ ಹೆಸರು ಆಜಾದ್ ಹಿಂದ್ ಸರ್ಕಾರ್. ಸುಭಾಷ್ ಚಂದ್ರ ಬೋಸ್ ಈಶ್ವರನ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಈ ವೇಳೆ ಭಾರತವನ್ನ ಬ್ರಿಟಿಷರಿಂದ ಬಂಧ ಮುಕ್ತಗೊಳಿಸುವ ಶಪಥಗೈದಿದ್ರು. ಇನ್ನು ಆಜಾದ್ ಹಿಂದ್ ಸರ್ಕಾರದಲ್ಲಿ ಸುಭಾಷ್ ಚಂದ್ರ ಬೋಸ್ ಪ್ರಧಾನಿ ಜೊತೆಗೆ ರಕ್ಷಣಾ ಖಾತೆ ಹಾಗೂ ವಿದೇಶಾಂಗ ವ್ಯವಹಾರಗಳ ಖಾತೆಯನ್ನು ನಿಭಾಯಿಸಿದ್ದರು. ಬರ್ಮಾದ ರಂಗೂನನ್ನು ರಾಜಧಾನಿಯಾಗಿಸಿಕೊಂಡಿದ್ದ ಸುಭಾಷರು 1943 ಡಿಸೆಂಬರ್ 30ರಂದು ಅಂಡಮಾನ್ನಲ್ಲಿ ಮೊದಲ ಬಾರಿಗೆ ತಿರಂಗ ಹಾರಿಸಿದ್ರು. ಇದು ಸ್ವತಂತ್ರ ಭಾರತದಲ್ಲಿ ಹಾರಿದ ಮೊದಲ ತಿರಂಗವಾಗಿತ್ತು. 18 ಮಾರ್ಚ್ 1944ರಂದು ಸುಭಾಷರು ಜಪಾನಿನ ಸಹಾಯದಿಂದ ತನ್ನ ಆಜಾದ್ ಹಿಂದ್ ಫೌಜ್ ಸೇನೆ ಮೂಲಕ ನಾಗಾಲ್ಯಾಂಡ್ ರಾಜಧಾನಿ ಕೊಹಿಮಾ ಪ್ರವೇಶಿಸಿದ್ರು. ಅಲ್ಲಿ ಸ್ವಾತಂತ್ರ್ಯದ ರಣಕಹಳೆ ಮೊಳಗಿಸಿದ್ರು. ಯುದ್ಧ ತೀವ್ರತೆ ಪಡೆದಿತ್ತು. ಆದರೆ ಕೆಲ ಕಾರಣದಿಂದಾಗಿ ಸುಭಾಷರು ಮುಂದೆ ಬರಲಾಗಲಿಲ್ಲ. ಸುಭಾಷರು ಇಡೀ ಭಾರತವನ್ನು ಸ್ವತಂತ್ರವಾಗಿಸುವ ಕನಸಿನೊಂದಿಗೆ ಅಲ್ಲಿ ಹೋರಾಟ ಆರಂಭಿಸಿದ್ರು. ಆದರೆ ಪ್ರಕೃತಿ ಅವರ ವಿರುದ್ಧ ನಿಂತಿತ್ತು. ಸುಭಾಷರ ಸೇನೆ ಮುನ್ನುಗ್ಗಿ ಬರ್ತಿರಬೇಕಾದ್ರೆ ಜುಲೈ ತಿಂಗಳು ಆರಂಭವಾಗ್ಬಿಡ್ತು. ವಿಪರೀತ ಮಳೆಯ ಕಾರಣ ಸುಭಾಷರ ಸೇನೆ ಯುದ್ಧ ಮುಂದುವರಿಸಲಾಗಲಿಲ್ಲ. ಜೊತೆಗೆ ಆಜಾದ್ ಸರ್ಕಾರದ ಬಳಿ ವಾಯುಪಡೆ ಇರಲಿಲ್ಲ. ಈ ಎರಡು ಅಂಶ ಸುಭಾಷ್ ಚಂದ್ರ ಬೋಸರ ವೇಗಕ್ಕೆ ಬ್ರೇಕ್ ಹಾಕಿತ್ತು. ಇನ್ನು ಅಷ್ಟೊತ್ತಿಗಾಗಲೇ ಅಮೆರಿಕ ಜಪಾನ್ನ ಹಿರೋಶಿಮಾ ಮತ್ತು ನಾಗಾಸಾಕಿ ಮೇಲೆ ಅಣುಬಾಂಬ್ ದಾಳಿ ಮಾಡಿತ್ತು. ಹೀಗಾಗಿ ಜಪಾನ್ ಸಹ ಸರೆಂಡರ್ ಆಯಿತು. ಅತ್ತ ಅಮೆರಿಕ ಹಾಗೂ ಇಂಗ್ಲೆಂಡ್ ಮೇಲುಗೈ ಸಾಧಿಸಿದ್ವು. ಹಾಗಂತ ನೇತಾಜಿಯನ್ನು ಸುಮ್ಮನೆ ಕೂರಲಿಲ್ಲ. ತನ್ನ ರಕ್ತ ಸಿಕ್ತ ಸ್ವಾತಂತ್ರ್ಯ ಸಂಗ್ರಾಮವನ್ನು ಮುಂದುವರಿಸಿದ್ರು. ಆದರೆ 1945 ಆಗಸ್ಟ್ 18ರಂದು ತೈವಾನ್ನಲ್ಲಿ ಸಂಭವಿಸಿದ ವಿಮಾನ ಅಪಘಾತದಲ್ಲಿ ಸುಭಾಷರು ಅಕಾಲಿಕ ಮರಣಕ್ಕೆ ತುತ್ತಾದರು. ಈ ಮೂಲಕ ಭಾರತಾಂಬೆ ತನ್ನ ವೀರ ಪುತ್ರನನ್ನು ಕಳೆದುಕೊಂಡ್ಳು. ಜೊತೆಗೆ ಭಾರತದ ಮೊದಲ ಸ್ವತಂತ್ರ ಸರ್ಕಾರವೂ ಕೊನೆಯಾಯಿತು. ಮಿತ್ರರೇ, ಸುಭಾಷರು ಕಟ್ಟಿದ್ದ ಆಜಾದ್ ಹಿಂದ್ ಸರ್ಕಾರ ಏನು ಪತ್ರದಲ್ಲಿ ಬರೆದಿಟ್ಟ ಸರ್ಕಾರವಲ್ಲ, ಅಥವಾ ಸುಭಾಷರೇ ಘೋಷಿಸಿಕೊಂಡಿದ್ದೂ ಅಲ್ಲ. ಅದೊಂದು ಅಂತಾರಾಷ್ಟ್ರೀಯ ಮಾನ್ಯತೆ ಪಡೆದ ಸರ್ಕಾರವಾಗಿತ್ತು. ಭಾರತದ ಪ್ರಥಮ ಸರ್ಕಾರವಾದ ಆಜಾದ್ ಹಿಂದ್ ಗವರ್ನಮೆಂಟ್ ಅನ್ನ ಜಪಾನ್, ಜರ್ಮನಿ, ಫಿಲಿಪೈನ್ಸ್, ಥೈಲ್ಯಾಂಡ್, ಮಂಚೂರಿಯಾ ಸೇರಿ ಒಟ್ಟು 9 ದೇಶಗಳು ಸ್ವತಂತ್ರ ಸರ್ಕಾರದ ಮಾನ್ಯತೆ ನೀಡಿದ್ದವು. ನೇತಾಜಿಯನ್ನ ಭಾರತದ ಪ್ರಧಾನಿ ಎಂದು ಅನುಮೋದಿಸಿದ್ದವು.
ಮಿತ್ರರೇ, ಇಂದು ನಾವು ರಾಷ್ಟ್ರಧ್ವಜ ಎಂದು ಗೌರವಿಸುವ ತಿರಂಗವನ್ನ ಮೊದಲು ದೇಶದ ಧ್ವಜ ಎಂದಿದ್ದೇ ಸುಭಾಷರ ಸರ್ಕಾರ. ಜನಗಣಮನ ಗೀತೆಗೆ ರಾಷ್ಟ್ರಗೀತೆ ಎಂಬ ಗೌರವ ಕೊಟ್ಟಿದ್ದು ಇದೇ ಸುಭಾಷ್ ಚಂದ್ರ ಬೋಸ್ ಸರ್ಕಾರ. ಜೈ ಹಿಂದ್ ಎಂದು ತಿರಂಗಾದ ಮುಂದೆ ತಲೆ ಎತ್ತಿ ಸಲ್ಯೂಟ್ ಮಾಡ್ತೀವಲ್ಲ, ಇದನ್ನ ಹೇಳಿದ್ದು ಸಹ ಸುಭಾಷರೇ. ಇದು ಸುಭಾಷರ ಸೇನೆಯಲ್ಲಿದ್ದ ಗೌರವ ಸೂಚಕ ಪದ್ಧತಿ. ಈ ಸರ್ಕಾರದಲ್ಲಿ ಸುಭಾಷ್ ಚಂದ್ರ ಬೋಸ್ ಪ್ರಧಾನಿ ಜೊತೆಗೆ ವಿದೇಶಾಂಗ ಹಾಗೂ ರಕ್ಷಣಾ ಖಾತೆಯ ಜವಾಬ್ದಾರಿಯನ್ನ ಹೊತ್ತಿದ್ರು. ಲೆಫ್ಟಿನೆಂಟ್ ಕರ್ನಲ್ ಎಸಿ ಚಟರ್ಜಿ ಹಣಕಾಸು ಮಂತ್ರಿಯಾಗಿದ್ರು. ಇನ್ನು ಎಸ್ಎ ಅಯ್ಯರ್ ಆಜಾದ್ ಹಿಂದ್ ಸರ್ಕಾರದ ಪ್ರಚಾರ ಮಂತ್ರಿ ಸ್ಥಾನ ವಹಿಸಿದ್ರು. ರಾಸ್ ಬಿಹಾರಿ ಬೋಸ್ ಸರ್ಕಾರದ ಸಲಹೆಗಾರರಾಗಿದ್ರು. ಪ್ರಧಾನಿ ಆಗ್ತಿದ್ದಂತೆ ಈ ದೇಶದ 38 ಕೋಟಿ ಜನರನ್ನ ಸ್ವಾತಂತ್ರ್ಯಗೊಳಿಸುವುದೇ ತನ್ನ ಅಜೆಂಡಾ ಎಂದು ಘೋಷಿಸಿದ್ದವರು ಸುಭಾಷ್ ಚಂದ್ರ ಬೋಸರು. ಮಿತ್ರರೇ, ಮೊದಲು ಸ್ವಾತಂತ್ರ್ಯ ಹೋರಾಟ, ನಂತರ ಸ್ವತಂತ್ರ ಸರ್ಕಾರದ ಭಾರತದ ಪ್ರಧಾನಿಯಾಗಿ ಸಂಘಟಿತ ಹೋರಾಟ, ಬಳಿಕ ಬ್ರಿಟಿಷರ ವಿರುದ್ಧ ಯುದ್ಧ. ಹೀಗೆ ಸುಭಾಷರು ಬ್ರಿಟಿಷರನ್ನ ಕಾಡಿದಷ್ಟು ಬಹುಶಃ ಭಾರತದಲ್ಲಿ ಇನ್ಯಾರೂ ಕಾಡಿರಲಿಕ್ಕೆ ಸಾಧ್ಯವೇ ಇಲ್ಲ. ಸುಭಾಷ್ ಚಂದ್ರ ಬೋಸರು ನಡೆಸಿದ ಈ ಸ್ವಾತಂತ್ರ್ಯ ಯುದ್ಧದಲ್ಲಿ ಅಮೆರಿಕದ 3,000 ಸೈನಿಕರು ಸತ್ತಿದ್ದರು. ಬ್ರಿಟಿಷರ ಸೈನಿಕರ ಸಾವಿನ ಸಂಖ್ಯೆ ಇದರ 4 ಪಟ್ಟಿಗಿಂತ ಹೆಚ್ಚು. ಹೀಗೆ ನೇತಾಜಿ ಎಂಬ ಹೆಸರು ಕೇಳಿದ್ರೆ ಬ್ರಿಟಿಷರು ಬೆವತು ಹೋಗ್ತಿದ್ರು. ಹೀಗಾಗಿ ದ್ವಿತೀಯ ಮಹಾಯುದ್ಧದ ಬಳಿಕ ಬ್ರಿಟನ್ ಅಮೆರಿಕ ಖುಫಿಯಾ ಏಜೆನ್ಸಿ ಸುಭಾಷರಿಗಾಗಿ ಹುಡುಕಾಟ ನಡೆಸಿತ್ತು. ಸುಭಾಷರ ಮೇಲೆ ಅನೇಕ ಬ್ರಿಟನ್ ಹಾಗೂ ಅಮೆರಿಕ ಸೈನಿಕರ ಹತ್ಯೆಯ ಆರೋಪ ಮಾಡಲಾಗಿತ್ತು. ಇದು ಸುಭಾಷ್ ಚಂದ್ರ ಬೋಸರಿಗೆ ಸಿಕ್ಕ ಭಾರತ ರತ್ನದಷ್ಟೇ ಶ್ರೇಷ್ಠ ಪ್ರಶಸ್ತಿ. ಯಾಕಂದ್ರೆ ಬ್ರಿಟಿಷರು ಜಲಿಯನ್ ವಾಲಾಬಾಗ್ ಸೇರಿ ಭಾರತದಲ್ಲಿ ನಡೆಸಿದ ರೌರವ ಕೃತ್ಯ ಒಂದಾ ಎರಡ, ಅದೆಷ್ಟೋ ಲಕ್ಷ ಭಾರತೀಯರನ್ನ ನಿರ್ದಯವಾಗಿ ಹತ್ಯೆಗೈದವರು ಬ್ರಿಟಿಷರು. ಇಂಥ ದಬ್ಬಾಳಿಕೆ ವಿರುದ್ಧ ಸಿಡಿದೆದ್ದು ಬ್ರಿಟಿಷರಿಗೆ ನರಕ ದರ್ಶನ ಮಾಡಿಸಿದವರು ಸುಭಾಷರು. ಹೀಗಾಗಿ ಸುಭಾಷರನ್ನ ಖುಫಿಯಾ ಏಜೆನ್ಸಿ ಹುಡುಕಾಡ್ತಿತ್ತು. ನೇತಾಜಿ ವಿಮಾನ ದುರಂತದಲ್ಲಿ ಸಾವಿಗೀಡಾಗಿದ್ದಾರೆ ಅನ್ನೋದನ್ನ ಬ್ರಿಟಿಷರು ಒಪ್ಪಿರಲೇ ಇಲ್ಲ. ಸುಭಾಷರು ಸೆರೆ ಸಿಕ್ಕರೆ ಹಸ್ತಾಂತರಿಸುವ ಷರತ್ತನ್ನು ಭಾರತ ಸರ್ಕಾರಕ್ಕೆ ವಿಧಿಸಿತ್ತು. ಮಿತ್ರರೇ, ರಕ್ತದ ಬದಲಿಗೆ ರಕ್ತ ಎಂದವರು ಸುಭಾಷ್ ಚಂದ್ರ ಬೋಸ್. ಬ್ರಿಟಿಷರಿಗೆ ಒಂದು ಕಪಾಲಕ್ಕೆ ಹೊಡೆದ್ರೆ ಇನ್ನೊಂದು ಕಪಾಲ ತೋರಿಸ್ತಿದ್ದವರು ಹೆಚ್ಚು ಮಿತ್ರರಾಗಿದ್ರು. ಹೀಗಾಗಿ ಭಾರತೀಯರನ್ನ ನಿರ್ವೀರ್ಯರು ಎಂದು ಹಿಂದೂಸ್ತಾನಿಯರ ಪೌರುಷವನ್ನ ಬ್ರಿಟಿಷರು ನಗಣ್ಯ ಮಾಡಿದ್ರು. ಆದರೆ ಭಾರತೀಯರು ಹುಲಿಗಳು ಎಂದು ತೋರಿಸಿದವರು ಸುಭಾಷ್ ಚಂದ್ರ ಬೋಸರು. ರಕ್ತರಂಜಿತ ಸಂಗ್ರಾಮವನ್ನ ಮಾಡಿದವರು ಸುಭಾಷ್ ಚಂದ್ರ ಬೋಸರು. ಅಹಿಂಸೆ ಹಾಗೂ ಶಾಂತಿ ಭಾರತೀಯರ ದೌರ್ಬಲ್ಯವಲ್ಲ, ಭಾರತೀಯರಿಗೆ ಶಸ್ತ್ರದಿಂದ ಉತ್ತರಿಸುವುದು ಗೊತ್ತಿದೆ ಎಂಬುದನ್ನ ಇಂಗ್ಲಿಷ್ ರಾಕ್ಷಸರಿಗೆ ತೋರಿಸಿಕೊಟ್ಟವರು ನೇತಾಜಿ. ಮಿತ್ರರೇ, ಈಗ ನಿಮಗೆ ಒಂದು ಪ್ರಶ್ನೆ ಬಂದಿರುತ್ತೆ. ಇದು ಸತ್ಯ ಎಂದಾದ್ರೆ ನಮ್ಮ ಪುಸ್ತಕಗಳಲ್ಲೇಕೆ ಈ ವಿಷಯ ಇಲ್ಲ? ಭಾರತದ ಪ್ರಪ್ರಥಮ ಪ್ರಧಾನಿ ಎಂಬ ಗರಿಮೆಯನ್ನ ಸುಭಾಷರಿಗೆ ಏಕೆ ನೀಡಿಲ್ಲ ಎಂಬ ಪ್ರಶ್ನೆ ನಿಮ್ಮನ್ನ ಕಾಡ್ತಿರುತ್ತೆ. ನಿಜ, ಈ ದೇಶದಲ್ಲಿ ಇಂಥ ಅದೆಷ್ಟೋ ಸತ್ಯವನ್ನ ಮುಚ್ಚಿಡಲಾಗಿದೆ. ಸ್ವಾತಂತ್ರ್ಯ ಬಂದಾಗ ಈ ದೇಶದಲ್ಲಿ ಕೆಲ ಇತಿಹಾಸಕಾರರು ಯಾರದ್ದೋ ಎಂಜಲನ್ನ ನೆಕ್ಕಿ ಇನ್ಯಾರದ್ದೋ ಮುಲಾಜಿಗೆ ಬಿದ್ದು ಸತ್ಯ ಮರೆಮಾಚುವ ಕೆಲಸ ಮಾಡಿದ್ರು. ಹೀಗಾಗಿಯೇ ನೇತಾಜಿಯಂತ ಮಹಾನ್ ಸ್ವಾತಂತ್ರ್ಯ ವೀರನಿಗೆ ಸಿಗಬೇಕಾದ ಗೌರವ ಸಿಕ್ಕಿಲ್ಲ. ಆದರೆ 2017ರಲ್ಲಿ ಆಜಾದ್ ಹಿಂದ್ ಸರ್ಕಾರದ 75ನೇ ಸಂಸ್ಥಾಪನಾ ದಿನವನ್ನ ಪ್ರಧಾನಿ ಮೋದಿ ಆಚರಿಸಿದ್ರು. ಈ ಮೂಲಕ ಸುಭಾಷ್ ಚಂದ್ರ ಬೋಸರು ರಚಿಸಿದ್ದ ಸರ್ಕಾರಕ್ಕೆ ದೇಶದ ಮೊದಲ ಸರ್ಕಾರ ಎಂಬ ಗೌರವವನ್ನ ಮೋದಿ ನೀಡಿದ್ರು. ಜೊತೆಗೆ ಸುಭಾಷ್ ಚಂದ್ರ ಬೋಸರ ಕುರಿತಾದ ಅನೇಕ ದಾಖಲೆಗಳನ್ನು ಸಹ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಮುಚ್ಚಿಡಲಾದ ಸತ್ಯವನ್ನ ಕೇಂದ್ರ ಸರ್ಕಾರ ಎಳೆ ಎಳೆಯಾಗಿ ಹೊರಗೆಳೆಯುವ ಪ್ರಯತ್ನವನ್ನು ಮುಂದುವರಿಸಿದೆ. ಹೀಗಾಗಿ ಒಂದೊಂದೇ ಸತ್ಯ ಹೊರಗೆ ಬರ್ತಿದೆ. नेताजी सुभाष चंद्र बोस एक ऐसा वीर सैनिक जिसने आजादी की लड़ाई में अहम भूमिका निभाई। दिल्ली चलो, तुम मुझे खून दो, मैं तुम्हें आजादी दूंगा जैसे ओजस्वी नारों से नेताजी ने हर भारतीय के दिल में जगह बनाई। नेताजी का एक ही उद्देश्य था, एक ही मिशन था, ಭಾರತ್ ಕಿ ಆಜಾದಿ. ಮಿತ್ರರೇ, ಇದಿಷ್ಟು ನೇತಾಜಿ ಹಾಗೂ ನೇತಾಜಿ ಕಟ್ಟಿದ ಮೊದಲ ಸರ್ಕಾರದ ಬಗೆಗಿನ ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ದರೆ ಕಮೆಂಟ್ ಮಾಡಿ. ಹಾಗೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಎಲ್ಲ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.